ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಇತಿಹಾಸದಲ್ಲಿ ಅತಿ ಚಿಕ್ಕ ಯುದ್ಧದ ಬಗ್ಗೆ ತಿಳಿದುಕೊಳ್ಳೋಣ. ಕೇವಲ 38 ನಿಮಿಷಗಳಲ್ಲಿ ಮುಗಿದ ಯುದ್ಧ. ಹೌದು, ಇದು ಕೇಳಲು ಅಚ್ಚರಿಯಾಗಬಹುದು, ಆದರೆ ಇದು ನಿಜ. ಈ ಯುದ್ಧದ ಹೆಸರು ಆಂಗ್ಲೋ ಜಾಂಜಿಬಾರ್ ವಾರ್. ಈ ಘಟನೆ 1896 ಆಗಸ್ಟ್ 27ರಂದು ನಡೆಯಿತು. ಆಫ್ರಿಕಾದ ತಾನ್ಜಾನಿಯಾ ದೇಶದ ಭಾಗವಾಗಿರುವ ಜಂಜಿಬಾರ್ ಎಂಬ ದ್ವೀಪದಲ್ಲಿ ಈ ಯುದ್ಧ ಸಂಭವಿಸಿತು. ಆ ಕಾಲದಲ್ಲಿ ಜಂಜಿಬಾರ್ ಮೇಲೆ ಬ್ರಿಟಿಷರ ಪ್ರಭಾವ ತುಂಬ ಹೆಚ್ಚು ಇತ್ತು, ಆದರೆ ನೇರವಾಗಿ ಆಳದೇ ಇದ್ದರೂ ಬ್ರಿಟಿಷರ ಮಾತೆ ಅಲ್ಲಿ ನಡೆಯುತ್ತಿತ್ತು. ಆ ಸಮಯದಲ್ಲಿ ಜಂಜಿಬಾರ್ನ ಸುಲ್ತಾನ್ ಸಾಯುತ್ತಿದ್ದಂತೆ ಹೊಸ ರಾಜನನ್ನು ಆಯ್ಕೆ ಮಾಡುವ ಪ್ರಶ್ನೆ ಎದುರಾಯಿತು. ಬ್ರಿಟಿಷರು ತಮ್ಮ ಬೆಂಬಲಿತ ವ್ಯಕ್ತಿಯಾದ ಅಹಮದ್ ಬಿನ್ ಮೊಹಮ್ಮದ್ ಅವರನ್ನು ಸುಲ್ತಾನ್ನಾಗಿ ನೋಡಲು ಬಯಸಿದರು. ಆದರೆ ಇದಕ್ಕೆ ವಿರುದ್ಧವಾಗಿ ಖಾಲಿದ್ ಬಿನ್ ಬರ್ಗಾಶ್ ಎಂಬ ವ್ಯಕ್ತಿ ತಾನೇ ಸುಲ್ತಾನ್ ಎಂದು ಘೋಷಿಸಿಕೊಂಡನು. ಇದರಿಂದ ದೊಡ್ಡ ತಕರಾರು ಶುರುವಾಯಿತು. ಬ್ರಿಟಿಷರು ಖಲೀದ್ಗೆ ಸ್ಪಷ್ಟವಾಗಿ ಎಚ್ಚರಿಕೆ ನೀಡಿದರು, ನೀನು ತಕ್ಷಣ ಸ್ಥಾನದಿಂದ ಇಳಿಯಬೇಕು, ಇಲ್ಲದಿದ್ದರೆ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ಎಂದು. ಆದರೆ ಖಲೀದ್ ಇದನ್ನು ಒಪ್ಪಲಿಲ್ಲ. ಅವನು ತನ್ನ ಅರಮನೆ ಒಳಗೆ ಸುಮಾರು 2800 ಸೈನಿಕರನ್ನು ಸೇರಿಸಿಕೊಂಡು ಯುದ್ಧಕ್ಕೆ ಸಿದ್ಧನಾದನು. ಇದನ್ನು ನೋಡಿ ಬ್ರಿಟಿಷರು ಕೂಡ ತಕ್ಷಣ ಸಿದ್ಧರಾದರು. ಅವರು ತಮ್ಮ ಬ್ರಿಟಿಷ್ ನೌಕಾಪಡೆಯನ್ನು ಜಂಜಿಬಾರ್ ಕರಾವಳಿಗೆ ಕಳುಹಿಸಿದರು. ಆ ಕಾಲದಲ್ಲಿ ಬ್ರಿಟಿಷರ ಸೈನಿಕರು ತುಂಬಾ ಶಕ್ತಿಶಾಲಿಯಾಗಿದ್ದರು. 1896 ಆಗಸ್ಟ್ 27ರಂದು ಬೆಳಿಗ್ಗೆ 9 ಗಂಟೆಗೆ ಅಂತಿಮ ಎಚ್ಚರಿಕೆ ನೀಡಲಾಯಿತು. 9 ಗಂಟೆ ಒಳಗೆ ನೀನು ಶರಣಾಗಬೇಕು ಎಂದು ಹೇಳಲಾಯಿತು. ಆದರೆ ಖಲೀದ್ ಶರಣಾಗಲಿಲ್ಲ. ಆಮೇಲೆ ಏನಾಯಿತು ಗೊತ್ತಾ? 9:02 ಬ್ರಿಟಿಷರು ಗುಂಡಿನ ದಾಳಿ ಪ್ರಾರಂಭಿಸಿದರು. ಅವರು ಅರಮನೆ ಮೇಲೆ ಭಾರಿ ದಾಳಿ ನಡೆಸಿದರು. ಕೆಲವು ನಿಮಿಷಗಳಲ್ಲಿ ಅರಮನೆ ಬೆಂಕಿ ಹತ್ತಿತು. ಕಟ್ಟಡಗಳು ಕುಸಿಯಲು ಶುರುವಾಯಿತು. ಖಲೀದ್ನ ಸೈನಿಕರು ಈ ಬಲಿಷ್ಠ ದಾಳಿಗೆ ತಡೆ ನೀಡಲು ಸಾಧ್ಯವಾಗಲಿಲ್ಲ. ಕೆಲವೇ ನಿಮಿಷಗಳಲ್ಲಿ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಯಿತು. 9:40ಕ್ಕೆ ಕೇವಲ 38 ನಿಮಿಷಗಳಲ್ಲಿ ಯುದ್ಧ ಮುಗಿದು ಬಿಟ್ಟಿತು. ಖಲೀದ್ ಸೋತನು. ಅವನು ತನ್ನ ಜೀವ ಉಳಿಸಿಕೊಳ್ಳಲು ಅಲ್ಲಿಂದ ಓಡಿ ಹೋಗಿ ನಂತರ ವಲಸೆ ಜೀವನಕ್ಕೆ ಹೋಗಬೇಕಾಯಿತು. ಜಂಜಿಬಾರ್ ಕಡೆ ಸುಮಾರು 500ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದರು. ಆದರೆ ಬ್ರಿಟಿಷರ ಕಡೆ ಕೇವಲ ಒಬ್ಬ ಸೈನಿಕ ಗಾಯಗೊಂಡನು. ಇದು ಆ ಕಾಲದ ಶಕ್ತಿಯ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಸ್ನೇಹಿತರ ಯುದ್ಧದಿಂದ ನಾವು ಏನು ಕಲಿಯಬಹುದು? ಮೊದಲನೆಯದಾಗಿ, ಯುದ್ಧದ ಅವಧಿ ದೊಡ್ಡದಾಗಿರಬೇಕೆಂದು ಇಲ್ಲ. ಕೆಲವೊಮ್ಮೆ ಕೆಲವು ನಿಮಿಷಗಳಲ್ಲೇ ಫಲಿತಾಂಶ ನಿರ್ಧಾರವಾಗಬಹುದು. ಎರಡನೇದಾಗಿ, ತಂತ್ರಜ್ಞಾನ ಮತ್ತು ಸೈನಿಕ ಶಕ್ತಿ ಎಷ್ಟು ಮುಖ್ಯ ಅನ್ನೋದನ್ನು ಇಲ್ಲಿ ತೋರಿಸುತ್ತದೆ. ಮೂರನೇದಾಗಿ, ಇದು ಕಲೋನಿಯಲ್ ಆಳ್ವಿಕೆಯ ಒಂದು ಸ್ಪಷ್ಟ ಉದಾಹರಣೆ. ಆ ಸಮಯದಲ್ಲಿ ಯುರೋಪಿಯನ್ ದೇಶಗಳು ಆಫ್ರಿಕಾ ಮತ್ತು ಇತರ ದೇಶಗಳ ಮೇಲೆ ಹೇಗೆ ಪ್ರಭಾವ ಬೀರಿದ್ದವು ಅನ್ನೋದನ್ನು ಇಲ್ಲಿ ತೋರಿಸುತ್ತದೆ. ಇದು ಕೇವಲ 38 ನಿಮಿಷಗಳ ಯುದ್ಧವಾದರೂ ಇತಿಹಾಸದಲ್ಲಿ ದೊಡ್ಡ ಪಾಠವನ್ನು ಬಿಟ್ಟಿದೆ. ಇದು ನಮಗೆ ಹೇಳುವುದೇನೆಂದರೆ, ಶಕ್ತಿ, ರಾಜಕೀಯ ಮತ್ತು ತೀರ್ಮಾನಗಳು ಕೆಲವೇ ಕ್ಷಣಗಳಲ್ಲಿ ಇತಿಹಾಸವನ್ನು ಬದಲಾಯಿಸಬಹುದು. ಕೊನೆಯದಾಗಿ ಒಂದು ಪ್ರಶ್ನೆ ನಿಮಗಾಗಿ. ನಿಮಗೆ ಗೊತ್ತಾ, ಇತಿಹಾಸದಲ್ಲಿ ಅತಿ ದೀರ್ಘವಾಗಿ ನಡೆದ ಯುದ್ಧ ಯಾವುದು? ಅದನ್ನು ನೀವು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ದೀರ್ಘವಾಗಿ ನಡೆದ ಯುದ್ಧವನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಇಂತಹ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.